ಬೆಂಗಳೂರಿನಲ್ಲಿ ಖಾಕಿ ಬಲೆಗೆ ಬಿದ್ದಿದ್ದಾನೆ ಖತರ್ನಾಕ್ ಕಳ್ಳ. ಮನೆ ಕಳ್ಳತನ ಮಾಡಿ ನಟಿಗೆ 3 ಕೋಟಿ ಮನೆಯನ್ನ ಗಿಫ್ಟ್ ಕೊಟ್ಟಿದ್ದಾನೆ. ಕರಾಟೆ ಬ್ಲಾಕ್ ಬೆಲ್ಟ್ ಆಗಿರುವಂತಹ ಪಂಚಾಕ್ಷರಿ ಸ್ವಾಮಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಕುಖ್ಯಾತ ಖತರ್ನಾಕ್ ಕಳ್ಳ. ಈತ ಕಳ್ಳತನ ಮಾಡಿಯೇ ನಟಿಗೆ 3 ಕೋಟಿ ಮನೆಯ ಗಿಫ್ಟ್ ಅನ್ನ ಕೊಟ್ಟಿದ್ದಾನೆ. ಜಾದ್ರ ಜೊತೆಗೆ ಕರಾಟೆ ಬ್ಲಾಕ್ ಬೆಲ್ಟ್ ಆಗಿರುವಂತಹ ಈತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಂತಾರಾಜ್ಯ ಮನೆಗಳ್ಳ. ಗಳ್ಳತನ ಮಾಡಿ 3 ಕೋಟಿ ಮನೆಯನ್ನ ಖರೀದಿಸಿ ನಟಿಗೆ ಗಿಫ್ಟ್ ಕೊಟ್ಟಿದ್ದಾನೆ. ಸಿನಿಮಾ ನಟಿಯರ ಜೊತೆ ಶೋಕಿಗಾಗಿಯೇ ಕಳ್ಳತನವನ್ನ ಮಾಡ್ತಾ ಇದ್ದಂತೆ ಈತ. ಬಾಲಿವುಡ್ ಸಿನಿಮಾ ನಟಿಯರ ಜೊತೆ ಸಲುಗೆಯನ್ನ ಬೆಳೆಸೋದಕ್ಕೆ ಕಳ್ಳತನ ಮಾಡ್ತಾ ಇದ್ದ. ಅದೇ ಕಳ್ಳತನದ ದುಡ್ಡಲ್ಲಿ ಈಗ ನಟಿಯರಿಗೆ ಐಷಾರಾಮಿ ಮನೆಗಳನ್ನ ಗಿಫ್ಟ್ ಕೊಟ್ಟಿದ್ದಾನೆ. ಐಷಾರಾಮಿ ಮನೆಗಳ ಕಳ್ಳತನ ಮಾಡಿ 3 ಕೋಟಿ ಮನೆಯನ್ನ ನಿರ್ಮಾಣ ಮಾಡಿದ್ದಾನೆ. ಮಡಿವಾಳ ಪೊಲೀಸರಿಂದ ಕುಖ್ಯಾತ ಮನೆಗಳನ್ನ ಬಂಧಿಸಲಾಗಿದೆ. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ 37 ವರ್ಷದ ವ್ಯಕ್ತಿ ಬಂಧಿತ ಆರೋಪಿ. 2003ರಿಂದಲೇ ಅಪ್ರಾಪ್ತನಿದ್ದಾಗಲೇ ಕಳ್ಳತನವನ್ನ ಶುರು ಮಾಡಿಕೊಂಡಿದ್ದ ಈತ. ಒಬ್ಬ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೂಲತಃ ಸೊಲ್ಲಾಪುರ ಮಹಾರಾಷ್ಟ್ರ ರಾಜ್ಯದವನಾಗಿದ್ದು ಈತನ ಮೇಲೆ ಈ ಹಿಂದೆ 150ಕ್ಕೂ ಹೆಚ್ಚು ಇದೇ ರೀತಿಯ ಕಳ್ಳತನದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬರುತ್ತದೆ. ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ ಈ ಎಲ್ಲ ರಾಜ್ಯಗಳಲ್ಲಿ ಈತ ಕೈಚಳಕ ತೋರಿಸಿದ್ದು, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮಹಾರಾಷ್ಟ್ರದ ಒಂದು ಜೈಲಿನಿಂದ ಈತ ಬಿಡುಗಡೆಯಾಗಿ ಹೊರಗಡೆ ಬಂದ ಮೇಲೆ ಈಗ ಈ ರೀತಿ ಮಡಿವಾಳದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಇದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪತ್ತೆಕಾರ. ಈ ಕುಖ್ಯಾತ ಕಳ್ಳನನ್ನ ಬಂಧಿಸುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈತ ಕಳ್ಳತನ ಮಾಡಿಯೇ 3 ಕೋಟಿ ಮನೆಯನ್ನ ನಿರ್ಮಾಣ ಮಾಡಿ ನಟಿಯರಿಗೆ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈತ ಎಂತ ಖತರ್ನಾಕ್ ಕಳ್ಳ ಇರಬೇಕು? ಈತ ಏನೇನ್ ಕಳ್ಳತನ ಮಾಡ್ತಾ ಇದ್ದ? ಎಷ್ಟನೇ ವಯಸ್ಸಿಗೆ ಈತ ಕಳ್ಳತನಕ್ಕೆ ಇಳಿದಿದ್ದ? ಈತನ ಹಿನ್ನೆಲೆ ಏನು? ಎಸ್ ಚಿತ್ರರಾಜ್, ಪ್ರಮುಖವಾಗಿ ಮಡಿವಾಳ ಪೊಲೀಸರು ಬಂಧನ ಮಾಡಿ ಆತನನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಒಂದು ವಿಚಾರಗಳು ಬೆಳಕಿಗೆ ಬರುವಂಥದ್ದು. ಪ್ರಮುಖವಾಗಿ ಮಡಿವಾಳ ಲಿಮಿಟ್ಸ್ನಲ್ಲಿ ಕಳೆದ 9ನೇ ತಾರೀಕು ಒಂದು ಕಳ್ಳತನ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು CCTVಯನ್ನು ಟ್ರ್ಯಾಕ್ ಮಾಡಿ ಆತನನ್ನು ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಆತ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಬಂದು ಈ ರೀತಿ ಕಳ್ಳತನ ಮಾಡಿರುವಂಥದ್ದು. ಆದರೆ ಈತ ಕುಖ್ಯಾತ ಅಂತಾರಾಜ್ಯ ಕಳ್ಳ ಅಂತೇಳಿ ಮತ್ತೆ ಹೊರರಾಜ್ಯ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು, ಮತ್ತೆ ತೆಲಂಗಾಣ, ಮತ್ತೆ ಬಿಹಾರ ಈ ಭಾಗಗಳಲ್ಲಿ ಹೆಚ್ಚಾಗಿ ಐಫೈ ಏರಿಯಾಗಳೇನಿರುತ್ತೆ ಅಲ್ಲಿ ಹೋಗಿ ಕಳ್ಳತನ ಮಾಡುವಂಥದ್ದು. ಈತ ಬಾಲ್ಯದಿಂದಲೇ ಅಪ್ರಾಪ್ತನಿದ್ದಂತಹ ಸಂದರ್ಭದಲ್ಲೇ ಕಳ್ಳತನವನ್ನು ವೃತ್ತಿಯಾಗಿಸಿಕೊಂಡು ಅನಂತರ ಪ್ರೊಫೆಷನ್ ಕಳ್ಳನಾಗಿರುವಂಥದ್ದು. ಮತ್ತೆ ಚಿನ್ನವನ್ನ ಕಳ್ಳತನ ಮಾಡುವಂಥದ್ದು ಏನಿದೆ, ಚಿನ್ನಾಭರಣವನ್ನ ತನ್ನ ಏರ್ಗನ್ ಏನಿದೆ ಆ ಗಿರ್ಗನ್ನಲ್ಲಿ ಅದಕ್ಕೆ ಚಿನ್ನವನ್ನ ಕರಗಿಸಿ ಗಟ್ಟಿಯಾಗಿ ಮಾಡಿಕೊಂಡು ಒಂದು ಮಿಷನ್ಸ್ ಯಂತ್ರಗಳನ್ನ ತನ್ನ ಬಳಿ ಇಟ್ಕೊಂಡು ಅದೆಲ್ಲ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಅತ್ಯಂತ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದ. ಇದು ಒಂದು ವಿಚಾರ. ಆದರೆ ಇಷ್ಟೊಂದು ಐಫೈ ಲೈಫ್ ಅನ್ನ ಹೇಗೆ ಲೀಡ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಕಳ್ಳತನ ಮಾಡಿದಂತ ಬಂದ ದುಡ್ಡಿನಿಂದ ಅದರಿಂದ ಈತ ಐಷಾರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದ. ಕೆಲ ಬಾಲಿವುಡ್ ಅಲ್ಲಿ ಕಿರುತೆರೆ ನಟಿಯರಾಗಿರ್ಬೋದು, ಮತ್ತೆ ಸಿನಿಮಾ ಅದರಲ್ಲಿ ಯಾರು ಇರ್ತಾರೆ ಹೀರೋಯಿನ್ಸ್ ಅಂತವ್ರ ಜೊತೆ ಈತ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಅವರಿಗೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದ ಅಂತೇಳಿ. ಅದೇ ರೀತಿಯಾಗಿ ತನ್ನ ಗರ್ಲ್ ಫ್ರೆಂಡ್ಗೆ ಸುಮಾರು 3 ಕೋಟಿ ಮೌಲ್ಯದ ಮನೆಯನ್ನ ಕಟ್ಸ್ಕೊಟ್ಟಿದ್ದಾನೆ ಅನ್ನೋ ವಿಚಾರವನ್ನ ಕೂಡ ಆತ ಬಾಯಿ ಬಿಟ್ಟಿದ್ದಾನೆ. ಇದರ ಸತ್ಯಾಸತ್ಯತೆಯನ್ನ ಈಗ ಒಂದು ವಿಚಾರಣೆ ವೇಳೆ ತನಿಖೆ ಮಾಡ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆ ಏನಿದೆ, ನಿಜವಾಗ್ಲೂ ಕೂಡ ಆತರ ಕೋಟ್ಯಾಂತರ ರೂಪಾಯಿ ಒಂದು ದುಡ್ಡನ್ನ ಇವನು ಜ್ಯುವೆಲರ್ಸ್ ಅನ್ನ ಹುಡುಗಿಯರಿಗೆ ಖರ್ಚು ಮಾಡಿದಾನ, ಸೀರಿಯಲ್ ಆಕ್ಟರ್ ಜೊತೆ ಮತ್ತೆ ಸಿನಿಮಾ ಬಾಲಿವುಡ್ ಹೀರೋನ್ ಜೊತೆ ಈತ ಕಾಂಟ್ಯಾಕ್ಟ್ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಚೇತನರಾಜ್, ಓಕೆ, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಾಮರಾಜನಗರದಲ್ಲಿ ಶಿವನ ದೇಗುಲ ಪುಂಡರ ಅಡ್ಡೆಯಾಗಿ ಮಾರ್ಪಾಡಾಗಿದೆ. ಎಣ್ಣೆ, ಸಿಗರೆಟ್ ಜೊತೆಗೆ ಗಾಂಜಾ ಗಮಲ ಕೂಡ ಆವರಿಸಿಕೊಂಡಿದೆ. ಶಿವಲಿಂಗದ ಮುಂದೆಯೇ ಮದ್ಯ ಇಟ್ಟು ವಿಕೃತಿ ಮೆರೆದಿದ್ದಾರೆ. ಗಾಂಜಾ ಸೇವನೆಯ ಅಡ್ಡೆ ಆಯ್ತಾ ಪಾಳು ಬಿದ್ದ ಶಿವನ ದೇಗುಲ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗಿದೆ. ಶಿವಲಿಂಗದ ಮುಂದೆಯೇ ಇಲ್ಲಿ ಎಣ್ಣೆ ಹೊಡಿತಾರೆ, ಸಿಗರೆಟ್ ಸೇರ್ತಾರೆ. ಎಣ್ಣೆ, ಸಿಗರೆಟ್ ಅಷ್ಟೇ ಅಲ್ಲ, ಇಲ್ಲಿ ಗಾಂಜಾನು ಕೂಡ ಹೊಡಿತಾರೆ ಅಂತ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕುಡಿಯುವ ನೀರಿಗಾಗಿ ಹುಬ್ಬಳ್ಳಿಯ ಇಂದ್ರಪ್ರಸ್ಥ ನಗರದ ಜನ ಪರದಾಡ್ತಿದ್ದಾರೆ. ಕುಡಿಯೋ ನೀರು 12 ದಿನಕ್ಕೊಮ್ಮೆ ಬರ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಇತ್ತ ನೀರು 16 ದಿನಗಳ ಸಂಗ್ರಹ ಮಾಡ್ತಾ ಇರುವಂತಹ ಹಿನ್ನೆಲೆ ಮನೆಯಲ್ಲೇ ವಾಸನೆ ಬರೋಕೆ ಶುರುವಾಗಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ
ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಹುಬ್ಬಳ್ಳಿಯ ಇಂದ್ರಪ್ರಸ್ಥ ನಗರ ಮತ್ತು ಸಂಗಮ ಕಾಲೋನಿಯಲ್ಲಿದ್ದೀನಿ. ಈ ಒಂದು ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ನೀರಿನ ಸಮಸ್ಯೆ ಎದುರಾಗಿರುವಂತಹದ್ದು. 10-15 ದಿನಗಳಿಗೆ ಒಮ್ಮೆ ಕುಡಿಯುವಂಥ ನೀರು ಬರುತ್ತೆ. ಈ ಮೂಲಕವಾಗಿ ಸಾಕಷ್ಟು ಬಾರಿ ಸಮಸ್ಯೆ ಇದೆ ಅಂತೇಳಿ ಜನಪ್ರತಿನಿಧಿಗಳು ಹೇಳಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂಥ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಈ ಒಂದು ಭಾಗದ ಜನ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲು ಇಂದ್ರಪ್ರಸ್ಥ ಮತ್ತು ಸಂಜಯ್ ಕಾಲೋನಿಯ ಜನರಿಗೆ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಎಷ್ಟು ವರ್ಷಗಳಿಂದ ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಇದೆ ನಿಮಗೆ ಅಂತ? ಸರ್, ಈ ಏರಿಯಾ ಕಾರ್ಪೊರೇಟರ್ ನಾನು. ಇದು ಯಾವಾಗಲಿಂದ ನಾನು 3 ವರ್ಷ ಆಯ್ತು ಸರ್ ಆರ್ಟ್ಸ್ ಬಂದು. 3 ವರ್ಷದಿಂದ ಸಖತ್ತವಾಗಿ ಇಲ್ಲಿಂದ ನೀರಿನ ಸಮಸ್ಯೆಗೆ ನಾವು ಹೋರಾಟ ಮಾಡಾಕ್ತೀವಿ. ಪದೇ ಪದೇ ಹೋಗಿ LNT ಅವ್ರಿಗೆ ಹೇಳ್ತೀವಿ. ಕಮಿಷನರ್ಗೇನು ಕೂಡ ಸಾಕಷ್ಟು ಸಲ ಪತ್ರ ಬರೆದಿದ್ದೀವಿ. ಸರ್ಕಾರಗೇನು ಕೂಡ ನಾವು ಪತ್ರ ಬರ್ದೀವಿ. ಇಲ್ಲೇ ಇವ್ರು ಏನು ಮಾಡಾಕತ್ತಾರೆ LNT ಕಂಪ್ನಿಯವರು ಮೇಲೆ ಮೇಲೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಏನು ಮಾಡಾಕ್ತಾರಲ್ಲ, ಅವ್ರು ಟ್ಯಾಂಕ್ ಕಟ್ಟೋದು ಅದು ಇದು ತೋರ್ಸಾಕಿದು. ಬಟ್ ಗ್ರೌಂಡ್ ಲೆವೆಲ್ದಾಗ ಸರಿಯಾಗಿ ನೀರು ಬಿಡಂಗಿಲ್ಲ ಸರ್ ಇವರು. ಯಾಕಂತ ಹೇಳಿದ್ರೆ ಇವ್ರಿಗೆ ಇನ್ನೂ ಮಟ್ಟ ಇದು ಲೈನ್ ಬಗ್ಗೆ ಮಾಹಿತಿನೂ ಬಂದಿಲ್ಲ. LNT ಅವ್ರಿಗೆ ಇನ್ನೂ ಮಟ್ಟ ಇದು ತಿಳುವಳಿಕೆನೂ ಆಗಿಲ್ಲ. ಇಲ್ಲಿ ಏನಾಗೈತಿ, ದೊಡ್ಡ ದೊಡ್ಡ ಎಕ್ಸ್ಟೆನ್ಷನ್ದಾಗ ಅವ್ರು ಹೋಗಿ 24 hours ಲೈನ್ ಹಾಕ್ಯಾರ. ಅಲ್ಲೇ ಪ್ರತಿಯೊಂದು ಮನ್ಯಾಗ ಬೋರ್ ಇರ್ತೈತಿ, ಅವ್ರಿಗೆ 24 hours ನೀರ್ನೂ ಬರ್ತೈತಿ ಎಕ್ಸ್ಟೆನ್ಷನ್ದಾಗ. ಇದು ಏನು ಸರ್ ಬಡವರು ಏರಿಯಾ ಇದು, ಸಂಗಮ್ ಕಾಲನಿ, ಇಂದ್ರಪ್ರಸ್ಥ ನಗರ. ಇಲ್ಲೇ ಈ ಹುಬ್ಳಿ ಭಾಗದಲ್ಲಿ ಎಲ್ಲ ಕಡೆ ನೀರು 24 hours ಬರುತ್ತೆ ಅಂತ ಕೇಳ್ಪಟ್ಟು, ಈ ಹಳೆ ಹುಬ್ಳಿ ಭಾಗದಲ್ಲಿ ಯಾಕೆ ಈ ತರ ಸಮಸ್ಯೆ ಅಂತ? ಹುಬ್ಬಳ್ಳಿ, ಇಡೀ ಹಳೆ ಹುಬ್ಬಳ್ಳಿ ಭಾಗದಾಗ 10 ದಿವ್ಸಿಗೆ ಒಂದ್ಸಲ ನೀರು ಬರ್ತೈತಿ. ಇವ್ರ ಮನ್ಯಾಗ ಸ್ಟಾಕ್ ಮಾಡಕ ಜಾಗ ಇರಂಗಿಲ್ಲ. 10 ದಿವ್ಸದಿಂದ ನೀರು ಇವ್ರು ಎಲ್ಲೇ ಸ್ಟಾಕ್ ಮಾಡ್ಬೇಕು. ಕುಡಿಯೋ ನೀರಿಗೆ ಬಹಳ ಸಮಸ್ಯೆ ಇದೆ ಸರ್ ಇದ್ರೆ. ಈಗ ಮೇಡಮ್, ಈಗ ಎಷ್ಟು ದಿನಕ್ಕೊಮ್ಮೆ ನೀರು ಬರುತ್ತೆ ನಿಮ್ಮೂರಿಗೆ? ಸರ್ ಈಗಂತೂ 10 ದಿನಕ್ಕೆ 11 ದಿನಕ್ಕೆ ಬಿಡ್ತಾರ್ರಿ ಕುಡಿಯೋ ನೀರಾ? ಕುಡಿಯೋ ನೀರ್ ಸರ್. ಇನ್ ಬಿಟ್ರೆ ನಾಳೆ ಬೇಸಿಗೆ ಇನ್ನೂ ಪ್ರಾಬ್ಲಮ್ ಮಾಡ್ತಾರ ಸರ್. ಇನ್ನು ಕೊಡ ತಗೊಂಡೋಗಿ ಮೇಲ್ಗಡೆ ಹೋಗಿ ಸ್ಟ್ರೈಕ್ ಮಾಡ್ಬೇಕು, ಆ ರೀತಿ ಮಾಡ್ತಾರ ಸರ್. ಈಗ ಒಂದ್ಸತಿ ಬಂತು ಅಂದ್ರೆ ಎಷ್ಟು ನೀರು ನೀವು ಶೇಖರಣೆ ಮಾಡಿ ಇಟ್ಕೊಂತೀರಾ ಅಂತ? ಒಂದ್ ವಾರ ಆಗ್ಬೋದು ಸರ್. ಒಮ್ಮೆ ಬಂದ್ರೆ 1 ವಾರ ಶೇಖರಣೆ ಮಾಡ್ಕೊಂತೀವಿ. ಆದ್ರೆ ಜಾಸ್ತಿ ಈಗ ನಮ್ದು ಟ್ಯಾಂಕ್ ಇರ್ತೈತಿ, ಸೇವ್ ಮಾಡ್ಕೊಂತೀವಿ. ಇಲ್ಲೇ ಇರೋರಿಗೆ 4 ದಿನ ಬೇಡ 5 ದಿನ ಆದ್ರೆ ಸಾಕಾಗ್ಬಿಡ್ತದೆ ಸರ್. ಈಗ ಬೇರೆ ಕಡೆ ಎಲ್ಲ 24 ಗಂಟೆ ನೀರು ಬರ್ತಿರುತ್ತಂತೆ. ಈಗ ನಿಮ್ ಭಾಗದಲ್ಲಿ ಯಾಕೆ ಅಂತ? ಯಾಕೆ ಅಂತ ಗೊತ್ತಿಲ್ಲ ಸರ. 5 ದಿನ ಅಂದ್ರೆ ಆಗ್ಬಿಡ್ತಾವ್ರಿ ನೀರು. ನಮ್ಗೆ ಮತ್ತೆ ಟ್ಯಾಂಕ್ ಇಲ್ಲ ರೀ, ತುಂಬ್ಕೇಬೇಕಂದ್ರ ಸಿಂಟ್ಯಾಕ್ಸ್ 2 ಬ್ಯಾರಲ್ ಅಷ್ಟೇ ಇದಾವ್ರಿ ಸರ್. ಇಲ್ಲೇ 15 ದಿವ್ಸಕ್ಕೊಮ್ಮೆ 8 ದಿವ್ಸಕ್ಕೊಮ್ಮೆ ಹಿಂಗೆ ಬಿಟ್ರೆ ನೀರು ಹೆಂಗೆ ಕುಡಿಬೇಕ್ರಿ? ಎಲ್ಲಾರ ಮನೆಯೊಳಗೆ ಒಬ್ಬೊಬ್ಬರು ತುಂಬಿಟ್ಕೊಳಕ್ಕೆ ಎಲ್ಲ ಅನುಕೂಲತೆನೂ ಇರ್ತೈತಿ, ಒಬ್ಬೊಬ್ಬರ ಮನ್ಯಾಗ ಏನೂ ಇರೋದಿಲ್ಲ. ಅವ್ರ ಖಾಲಿ ಕೊಡಪ ನಾವನ್ನೆಲ್ಲ ತುಂಬಿಟ್ಕೋಬೇಕಾಕತಿ. ಆ ಟೈಮ್ನಾಗ ನಾವು ನೀರಿಂದ ಭಾಳ ಸಮಸ್ಯೆ ಆಗ್ತಾ ಇದೆ. 15 ದಿನಕ್ಕೆ ಒಂದ್ಸಲಿ ಬರೋ ನೀರು ಚೆನ್ನಾಗಿರುತ್ತಾ? ಹೋಗ್ಲಿ, ಒಂದೊಂದ್ಸಲ ರಾಡ್ ಇರುತ್ತೆ, ಗಲೀಜ್ ಇರುತ್ತೆ. ನಾವು ಮತ್ತೆ ಕಾರ್ಪೊರೇಟ್ರಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕು. ಅವ್ರ ಪಾಪ ನಮ್ಮ ಸಲ ಬಡದಾಡಿ ಅವ್ರು ಮತ್ತೆ ನೀರು ಕಳಿಸ್ಬೇಕು. ಈ ರೀತಿ ಎಲ್ಲ ಆಗ್ತಾ ಇದೆ ಇಲ್ಲಿ. ಏನೋ ನಮ್ಗೆ ಶಾಪ ಅಂತೆಲ್ಲ ಹೇಳ್ತಿದ್ರೆ ಸರ್. ಇಂದ್ರಪ್ರಸ್ಥ ನಗರ ಸಂಗಮ್ ಕಾಲೋನಿ ಏನ್ ಶಾಪ ಮಾಡಿದ್ರೆ ಗೊತ್ತ ಸರ್. ಬೇರೆ ಕಡೆ ಎಲ್ಲ ಚೆನ್ನಾಗಿದೆ, ನೀರೆಲ್ಲ 24 hours ನೀರ್ ಬಿಡ್ತಾ ಇದಾರೆ. ಬಟ್ ನಮ್ಮ ಇಂದ್ರಪ್ರಸ್ಥ ನಗರ ಸಂಗಮ್ ಕಾಲೋನಿ ಒಟ್ಟ ನೀರಿಲ್ಲ. 15 ಒಂದು ನೀರ್ ಬಿಟ್ರೆ ಮತ್ತೆ ಅವ್ರ ಭಾರತಿ ಮೇಡಮ್ಗೆ ಫೋನ್ ಹಚ್ಚಬೇಕು. ಮೇಡಮ್ ಆಂಟಿ ಬರ್ತಾ ಇಲ್ಲ. ಅವ್ರ ಭಾರತಿ ಮೇಡಮ್ ಫೋನ್ ಹಚ್ಬೇಕು ನಾವು. ಮೇಡಮ್ ಆಂಟಿ ನೀರ್ ಬಿಡ್ತಾ ಇಲ್ಲ, ನಮ್ಗೆ ನೀರ್ ಇಲ್ಲ ಗಾಡಿ ಕಳ್ಸ. ಈಗ ಮೆಂಬರ್, ಕಾಲೋನಿ ಮೆಂಬರ್ ಇದಾರೆ. ಅವ್ರಿಗೆ ಹೇಳ್ತೇವೆ, ಆಂಟಿ ನೀವು ನೀರ್ ಬಿಡ್ತಾ ಇಲ್ಲ, ನಮ್ಗೆ ನೀರ್ ಇಲ್ಲ ಅಂತ. ಅವ್ರು ಹೇಳ ಗಾಡಿ ಕಳಿಸ್ತಾರ, ಟ್ಯಾಂಕರ್ ಇಂದ ಕಳಿಸ್ತಾರೆ. ಇಲ್ಲ ಸರ್, ಅವ್ರು ಫೋನ್ ಹಚ್ತಾ ಇರ್ತಾರೆ, ಕಾರ್ಪೊರೇಷನ್ ಫೋನ್ ಹಚ್ತಾರ ಮೇಡಮ್. ಅವ್ರ ನೀರ್ ಕಳಿಸ್ತಾರ, ಅವ್ರಿಗೆ ತುಂಬಿಕೊಟ್ಬೇಕು ನಾವು ನೀರು. ಎಷ್ಟ್ ದಿನ ಅಂತ ಸ್ಟಾಕ್ ಇಟ್ಕೊಂಡು ನಾವು ಅದು ಹುಳ ಬಿಟ್ಟಿರ್ತಾವ ಮೇಡಮ್. ಈಗ ಮೇಡಮ್ ಎಲ್ಲರೂ ನಿಮಗೆ ಫೋನ್ ಮಾಡ್ತಾರಂತೆ. ಈಗ ನೀರಿಲ್ಲ ಅಂತಂದ್ರೆ ನಿಮಗೆ ಫೋನ್ ಮಾಡಿ, ನಮಗೆ ಏನು ಗೊತ್ತಿಲ್ಲ, ಗೆಲ್ಸಿದೀವಿ, ಟ್ಯಾಂಕರ್ ಇಂದ ತಂದಾಕಿ ಅಂತಾರಷ್ಟೇ. ಅವ್ರು ಏನ್ ಮಾಡ್ತೀರಾ ಟೈಮ್ನಲ್ಲಿ? ಇಲ್ಲ ಸರ್, ನಾವು ಈಗ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟೈತಿ ನಮ್ಗೆ. ಇಲ್ಲಿ ಬರೇ LNT ಅವರು ಸುಳ್ಳು ಹೇಳ್ಕೊಂತ ಹೊಂಟಾರ. ವಾಟರ್ ಪೈಪ್ಲೈನ್ ಹೊಡೆದೈತಿ, ಅದಾಗೈತಿ ಇದಾಗೈತಿ ಅಂತೇಳಿ ಸುಳ್ಳು ಹೇಳಕ್ ಕುಂತಾರ್ರಿ. ಮತ್ತ ಹೆಣ್ಮಕ್ಳಿಗೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗೈತಿ. ಮತ್ತೆ ಇಲ್ಲಿ ಬೋರ್ನು ಅದಾವ್ರಿ ಸರ್, ಅದಕ್ಕೆ ಬಿಡೋರ ವ್ಯವಸ್ಥೆ ಇಲ್ಲ, ಬೋರ್ ನೀರು ಬಿಡೋರ ವ್ಯವಸ್ಥೆ ಇಲ್ಲ, ಒಂದು ವಾಲ್ ಸರಿಯಾಗಿಲ್ಲ, ಏನು ಇಲ್ಲ. ನಾವು ಹೆಣ್ಮಕ್ಳು ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಇರ್ಬೇಕು. ನಲ್ಲಿ ಇದೆಯಾ ಅಥವಾ ಮನೆ ಮನೆಗೂ ಇದೆಯಾ? ಇಲ್ಲ ಸರ್, ಮನಿಗೆ ಅದಾವು, ವಾಲ್ ಅದಾವ್ರಿ ಸರ್. ಎಲ್ಲಾ ವಾಲ್ ಕಿತ್ಕೊಂಡು ಹೋಗ್ಯಾವು. ನಿಮಗ್ ಬೇಕಾದ್ರೆ ತೋರಿಸ್ತೇವ್ ನಾವು. ವಾಲ್ ಕಿತ್ಕೊಂಡು ಹೋಗ್ಯಾವು.
ಆ ಬೋರ್ ನೀರು ಸಪ್ಲೈ ಮಾಡಕ್ಕೆ ಯಾರು MLA ಅವ್ರಿಗೆ ಏನಾದ್ರು ಕೇಳಿದ್ರ ಸ್ವಾಮಿ ನಾವು ಗೆದ್ದಿದೀವಿ ನೋಡಿದ್ರೆ ಈ ಪಾರ್ಟಿ ನಮ್ಗೆ ಸಮಸ್ಯೆಗಳಿದೆ ಪ್ರತಿನಿತ್ಯ ನಮ್ಗೆ ಅರ್ಧ ರಾತ್ರಿ ಆದ್ರೂ ಫೋನ್ ಮಾಡ್ತಿರ್ತಂತ ಕೇಳಿದ್ರೆ MLA ಸಾಹೇಬ್ರಿಗೆ? ಸರ್ MLA ಅವರು ಇಲ್ಲಿ ಬರೇ ಟಿಕೆಟ್ ಕೇಳೋ ಟೈಮ್ಗೆ ಅಷ್ಟ ಬಂದ್ ಹೋಗಿದ್ದಾರೆ, ಹೊರತಾಗಿ ಮತ್ತೆ ಯಾವುದಕ್ಕೂ ಬಂದಿಲ್ಲ. ನಮ್ ಜೋಡಿ ಸ್ಪಂದನೆ ಮಾಡಿಲ್ಲ. ನಿಮ್ ಜನಕ್ಕೆ ಮಹೇಶ್ ತೆಂಗಿನಕಾಯಿ ಸರ್ ಅವರು. ಮತ್ತ ಇಲ್ಲಿ ಬಂದವರು ಏನ್ ಅನುಕೂಲ ಇದೆ ಏನ್ ಅನಾನುಕೂಲ ಇದೆ ಅಂತ ಹೇಳಿ ಕೇಳಿಲ್ಲ. ನಾವೇನಿದ್ರು ಈಗ ನಾವು ಆರಿಸಿ ತಂದಿರೋಂಥ ಕಾರ್ಪೊರೇಟರ್ಗೆ ನಾವು ಕೇಳಬೇಕು. ಏನಿದ್ರು ನಾವು ಕಾರ್ಪೊರೇಟರ್ಗೆ ಫೋನ್ ಹಚ್ತೀವಿ. ಅವರು ನೀವು ಕಾರ್ಪೊರೇಟರ್ ಮಾಡ್ತೀರಾ, ಜನ ನಿಮಗೆ ಮಾಡ್ತಾರಲ್ಲ ಫೋನು? ಹೌದು ಸರ್, ಅಂದ್ರೆ ನಾವು ಸಾರ್ವಜನಿಕರದ ಕೆಲಸ ಮಾಡ್ಬೇಕನ್ನೋ ರೀತಿಯಿಂದ ನಾನು ಸ್ಪಂದನೆ ಮಾಡ್ತೀನಿ. ಈಗ ಮೇಡಮ್, ನೀವು ಒಂದು ಸಲ ನೀರು ಬಂತು ಅಂದ್ರೆ 10 ದಿನ ನೀವು ಅದನ್ನ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಆ ನೀರು ಹೆಂಗಿರುತ್ತೆ 10 ದಿನ ಆದ್ರೂ ಚೆನ್ನಾಗಿರುತ್ತೆ? ಸ್ಟಾರ್ಟಿಂಗ್ ನೀರ್ ಬರುವಾಗ್ಲೇ ತುಂಬಾ ಹೊಲಸಾಗಿ ಬಂದಿರುತ್ತೆ, ಕೆಂಪು ನೀರು ಬರ್ತದ್ರಿ. ಅದನ್ನ ಒಂದ್ ವಾರ ಬೇಡ್ರಿ ಸರ್. 4 ದಿನ ಇಟ್ಟ ಮೇಲೆ ಹುಳ ಆಗ್ತದ್ರಿ ಸರ್ ನೀರ್ ಚಲೋದ್ ಸರ್. ಮತ್ತೆ ನಾವು ಬೋರ್ ನೀರ್ ತುಂಬ್ಕೊಳ್ಳೋದು ಅದನ್ನೇ ಬಳಸ್ಕೊಳ್ಳೋದ್ರಿ ಸರ್. ನೀರು ಕುಡಿಲಿಕ್ಕಂದ್ರೆ ಮತ್ತೆಲ್ಲೆಲ್ಲೋ ಹುಡುಕ್ಬೇಕ್ರಿ ಸರ್. ಯಾವ್ದಾರ ದೊಡ್ಡವ್ರು ನಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು, ಈ ಮಕ್ಕಳು ಚಿಕ್ಕ ಮಕ್ಕಳು ನೋಡಿ, ನಿಮ್ ಪುಟ್ಟ ಮಗು ಇದೆ, ಆ ಮಗು ಬೋರ್ ನೀರು ಕುಡಿದು ಏನಾದ್ರು ಹೆಲ್ತ್ ಇಶ್ಯೂ ಸಿಂಕ್ ಆಯ್ತು ಅಂದ್ರೆ ಯಾರು ಜವಾಬ್ದಾರರು ಅಂತ ಸರ್. ಈ ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ತೀವಿ ಸರ್, ಕೇರ್ ಮಾಡ್ಬೇಕಲ್ರಿ ಸರ್. ನಾವು ಶುದ್ಧ ನೀರು ಹಿಂಗ ಕ್ಯಾನ್ ತರ್ಸ್ಕೊಳ್ತೀವಿ ಸರ್. ಪ್ರತಿಯೊಬ್ಬರು ತರ್ಸ್ಕೊಳಿಕ್ ಆಗೋದಿಲ್ಲ ಸರ್. ಎಲ್ಲರ ಮನೇಲಿ ಚಿಕ್ಕ ಮಕ್ಳು ಇರ್ತದ್ರಿ ಸರ್. ಹಿಂಗಾಗಿ ಪ್ರಾಬ್ಲಮ್ ಆಗುತ್ತೆ ಸರ್ ಬಹಳ. ಬಸವರಾಜ ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮನೇನು ನಿಮ್ ಹುಬ್ಳಿಯಲ್ಲೇ ಇರೋಂಥದ್ದು. ಅವ್ರಿಗೆ ಗೊತ್ತಿಲ್ವಾ? ಅಲ್ಲ, ಗೊತ್ತಿದ್ರೆ ಬಂದು ನೋಡಂಗಿಲ್ಲಲ್ರಿ, ಏನ್ ಮಾಡ್ಬೇಕು ಹೇಳ್ರಿ? ಏನೇನ್ ನೋಡಿದ್ರು ಇಲ್ಲಿ ಗೆದ್ದಿರೋ ಮೆಂಬರ್ ಬರ್ಬೇಕು, ಇಲ್ಲ ಕಾರ್ಪೊರೇಟರ್ ಬರ್ಬೇಕು? ಅವರ ಬರ್ಬೇಕು, ಯಾರು ಬರಂಗಿಲ್ಲ. ಯಾರು ಬರಂಗಿಲ್ಲ. ಏನಜ್ಜೆ? ಯಾರು ಬರಲ್ಲ. ಓಟ್ ಹಾಕಕ್ ಬಂದಾಗ ಎಲ್ಲರೂ ಸುತ್ಕೊಂಡ್ ಬಿಡ್ಬೇಕು. ಹಿಂಗಿರಲ್ಲ ಕೇಳ್ತೇವ್ರಿ, ಏನು ಸ್ಪಂದನೆ ಕೊಡೋದಿಲ್ರಿ. ಅವ್ರ ಮಾಡ್ತೇವ್ ಅಂತ ಹೇಳಿಬಿಡ್ತಾರ್ರಿ. ಅಷ್ಟ ಭರವಸೆ ಕೊಟ್ಟು ಹೋಗ್ಬಿಡ್ತಾರ್ರಿ. ಬರೀ ಭರವಸೆ ಅಷ್ಟೇ ರೀ. ಎಷ್ಟು ಸಲ ಎಷ್ಟು MLA ಗಳು ಚೇಂಜ್ ಆದ್ರು? ಹೋಗ್ಲಿ, ಭರವಸೆ. ಎಷ್ಟು ಜನ MLA ಗಳು ಚೇಂಜ್ ಆಗಿದ್ದಾರೆ ಮೇಡಮ್? ಸರ್ ಜಗದೀಶ್ ರೆಡ್ಡಿ ಇದ್ರು, ಇವಾಗ ಮಹೇಶ್ ತೆಂಗಿನಕಾಯಿ ಆದ್ರೆ ಅವ್ರಿಗೆ ಹೇಳಕ್ ಆಗಲ್ಲ. ನಾವು ಸರ್ಗೆ ಹೇಳ್ತೀವಿ, ಹರಿಭದ್ರಾಪುರ ಸರ್ಗೆ ಹೇಳ್ತೇವೆ ನಾವು. ಅವ್ರಿಗೆ ಇವಾಗ ಈ ತರ ಸರ್ಗೆ ಹೇಳ್ತೀರಾ? ನಿಮ್ ಸರ್ ಹೇಳಿದ್ರಲ್ಲ, ನಾನು ಅಲ್ಲಿಗೂ ಪತ್ರ ಬರ್ತಿದ್ದೀನಿ, ಸರ್ಕಾರಕ್ಕೆ ಬರ್ತಿದ್ದೀನಿ, MLA ಅವ್ರ ಗಮನಕ್ಕೆ ತಂದಿದ್ದೀನಿ, ಮಿನಿಸ್ಟರ್ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸರ್ ಅವ್ರಿಗೆ ಕೇಳಲ್ಲ, ನಮ್ಗೆ ಕೇಳ್ತಾರ ಸರ್ ಅವ್ರ. ಇನ್ ನಮ್ ಕೇಳೋದಾಗಿದ್ರೆ ನಾವ್ ಅಲ್ಲಿ ಹೋಗಿ ಕೇಳ್ತಿದ್ವಿ ಸರ್ಗೆ. ಹಿಂಗೆ ಆಯ್ತು ಅಂದ್ರೆ ನೀವ್ ಏನ್ ಮಾಡೋಣ ಅನ್ಕೊಂಡಿದ್ರ ನೀವೆಲ್ಲ ಹೆಂಗಸರು? ಮಾಡ್ಯಾರ್ರಿ, ಹೋರಾಟ ಮಾಡ್ಯಾರ್ರಿ. ಅದಕ್ಕೂ ಏನು ಸ್ಪಂದನೆ ಮಾಡಿಲ್ರಿ. ಏನೇನು ಹೋರಾಟ ಮಾಡಿದ್ರಿ? ನೀರಿಗಾಗಿ ಹೋರಾಟ, ಬೆಳಗ್ಗೆ ರೋಡಿಗೆ ಹೋಗಿ ನಿಂತು ಮಾಡ್ಯಾರ್ರಿ. ಮಾಡಿದ್ರಿ. ಇನ್ನೊಮ್ಮೆ ಅದೇ ರೀತಿನ ಇನ್ನೊಮ್ಮೆ ಮಾಡ್ಬೇಕಾಗ್ತದೆ. ರೋಡ್ ಬ್ಲಾಕ್ ಮಾಡೋದು ಎಲ್ಲಾರು. ಮತ್ತೆ ನೀರಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಬೀದಿಗೆ ನಿಂತು ನೀರಿನ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಎರಿಯಾಕ್ ಒಂದೊಂದು ಹಾಸ್ಪಿಟ್ಲ್ ಆಗ್ಬಿಟ್ಟಾವ ಈಗ. ಎರಿಯಾಗ ಒಂದೊಂದಾಗಿ ಅದೊಂದು ಜಾಸ್ತಿ ಮಾಡಿದ್ರ, ಅಟ್ಲೀಸ್ಟ್ ಹಾಸ್ಪಿಟ್ಲ್ ಆದ್ರೂ ಮಾಡಿದಾರ? ಹಾಕ್ಬೇಕಲ್ಲ, ದುಡ್ಡು ಹಾಕ್ಬೇಕಲ್ಲ ಹಾಸ್ಪಿಟ್ಲಿಗೂ. ಮತ್ತೆ ಮಕ್ಳು ಚೆನ್ನಾಗಿರ್ಬೇಕಂದ್ರೆ ಆಮೇಲೆ ಸರಿಯಾಗಿ ಟೈಮಿಗೂ ಬಿಡಲ್ಲ ರೀ ಅವ್ರು. ಒಂದು ಟೈಮ್ ಇಲ್ಲ. ಹಾ ರೀ, ಯಾವಾಗಂದ್ರೆ ಅವಾಗ ರಾತ್ರಿನೂ ಬರುತ್ತೆ, ಬೆಳಿಗ್ಗೆ ಯಾವಾಗ ಬೇಕಾದ್ರೂ ಬರ್ಬೋದ್ರಿ. ಸರಿಯಾಗಿ ಒಂದ್ ಟೈಮ್ ಇಲ್ಲ ರೀ. 10 ದಿನಕ್ಕೆ ಬಿಡ್ತಾರೆ ನಿಜ, ಆದ್ರೆ ಸರಿಯಾಗಿ ಟೈಮಿಗೆ ಬಿಡಲ್ಲ. ಸರ್ ಕೇಳಿಸ್ಕೊಂಡ್ರಲ್ಲ ಸರ್ ನಿಮ್ಮ ಹೆಂಗಸರ ಮಾತುಗಳೆಲ್ಲರೂ. ಪಾಪ 15 ದಿನಕ್ಕೆ ನೀರು ಬಿಡ್ತಾರೆ, ಏನ್ ಮಾಡ್ಬೇಕು? ಬೋರ್ವೆಲ್ ನೀರು ಉಪ್ಪು ನೀರಿಗೆ ಅಡ್ಜಸ್ಟ್ ಆಗ್ತಾ ಇದೀವಿ ನಾವು ಅಂತ ಹೇಳ್ತಿದ್ರೆ, ಹೆಲ್ತ್ ಇಶ್ಯೂಸ್ ಬೇರೆ ಆಗ್ತಿದೆ ಅಂತೆ. ಅಲ್ಲ ಸರ್, ನಾನು ನಡುವಿನ ಕೇರಿ ಅಂತಂದು ಇಂದ್ರಪ್ರಶ್ನವರ ಅಧ್ಯಕ್ಷರು. ಬಟ್ ಏನಂದ್ರೆ ನೀರಿನ ಸಮಸ್ಯೆ ಹೆಣ್ಮಕ್ಳಿಗೆ ವಿಶೇಷವಾಗಿರ್ತದೆ, ಗಂಡ್ಮಕ್ಳದೇನಿಲ್ಲ. ಯಾಕಂದ್ರೆ ಪ್ರಿಪೇರ್ ಮಾಡೋರು ಮನೆತನದ ವಿಷಯವಾಗಿ ಹೆಣ್ಮಕ್ಳ ಇದರಲ್ಲಿ ಇದಾಗಿರ್ತಾರೆ. ಬಟ್ ಏನಂದ್ರೆ ಈ LNT ವಿಶೇಷವಾಗಿ LNT ಬಂದ ಮೇಲೆ ಆದ್ರೂ ನಮ್ಗೆ ಏನಂದ್ರೆ 10 ದಿವಸ 12 ದಿವಸಕ್ಕೊಮ್ಮೆ ನೀರು ಬರ್ತದ. ಅದು ಕೂಡ ಏನೋ ಟೈಮ್ ಟು ಟೈಮ್ ಮೇಂಟೈನಿಂಗ್ ಇಲ್ಲ. ಯಾವಾಗಲೂ ಅವ್ರು ತಿಳಿದಾಗ ನೀರು ಬಿಡ್ತಾರ. ರಾತ್ರಿ 10 ಗಂಟೆ 11 ಗಂಟೆ ಬಿಡ್ತಾರ. ಆ ಟೈಮ್ನಾಗ ಹೆಣ್ಮಕ್ಳು ಹೆಂಗೆ ಎದ್ದು ನೀರು ಹಿಡಿಬೇಕು? ಆ ಥರ ಆಗಲ್ಲ. ಅದಕ್ಕೊಂದು ಟೈಮಿಂಗ್ ಅನ್ನೋದು ಮೇಂಟೈನ್ ಮಾಡ್ರಿ ಅಂತಂದು ಅವ್ರಿಗೆ ಹಿಂದೆ. ಸರ್ ಈಗ ಹುಬ್ಳಿ ಭಾಗದಲ್ಲಿ 24 ಗಂಟೆ ನೀರು ಬರ್ತಿದ್ಯಂತಲ್ಲ? ಹುಬ್ಳಿ ಭಾಗದಲ್ಲಿ 24 ತಾಸು ಬರ್ತೈತೆ ಅನ್ನೋದು ಕೆಲವೊಂದು ಭಾಗದಲ್ಲಿ ಇರ್ಬೋದು, ಇಲ್ಲ ಅನ್ನಂಗಿಲ್ಲ. ಬಟ್ ಏನಂದ್ರೆ ನಮ್ಮ ಏರಿಯಾಗಳು ಈ ಕಡೆ ಏನಂದ್ರೆ ಇದು ಸ್ಲಮ್ ಅಲ್ಲ, ಇತ್ತಾಗ ಹೈಲೈಟ್ ಇದಲ್ಲ, ಎರಡರ ನಡುವೆ ಐತಿ. ಇಂದ್ರಪ್ರಶ್ನ ಹೈಫೈ ಇರುವಂತ ಏರಿಯಾಗಳು ಮಾತ್ರ 24 ಗಂಟೆ ಬರುತ್ತೆ. ಈ ತರ ನಾವು ಬಡವರು ಇರುವಂತ ಏರಿಯಾಗಳಿಗೆ ಬರಲ್ಲ. ಇಲ್ಲಿ ಯಾರು ಹೇಳೋರು ಕೇಳೋರಲ್ಲ ಅನ್ನೋ ಲೆಕ್ಕಕ್ಕಾಗುತ್ತೆ. ಬಟ್ ನಾವು ಹೇಳೋದು ಕೇಳೋದಂದ್ರೂ ಕೂಡ ನಮಗೆ ಸಮೀಪ ಇರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ಗೆ ಈ ವಿಷಯವನ್ನು ಜನ ಈಗ 100 ಮನೆಗಳಿದ್ರೆ 100 ಮನೆಗಳವರು ಕಾರ್ಪೊರೇಟರ್ಗೆ ಹೇಳಿದ್ರೆ ಏನ್ ಮಾಡ್ತಾರ ಅವರು ಅಂತ. ಅನಿವಾರ್ಯವಾಗಿ ಸರ್, ನಮ್ಗೆ ಈಗ ಬರ್ತಕ್ಕಂಥ ಅವ್ರಿಗಂತ ಹೆಚ್ಚಿನ ಅಧಿಕಾರಿಗಳಂದ್ರೆ MLA ಅವರು. ಬಟ್ LNT ಅವ್ರಿಗೆ ಹೇಳಿದ್ರು ಕೂಡ ಅವರು ನೆಗ್ಲೆಕ್ಟ್ ಮಾಡ್ತಾರ. ಈ ವಿಷಯ ನಾವು LNT ಅವ್ರಿಗೂ ಕೇಳಿವಿ. LNT ಅವ್ರು ಕೂಡ ನಾನು ಪರ್ಸನಲ್ ಆಗಿ ನನ್ನ ಮನಿತನ ಬಂದು ಕೇಳ್ಯಾರ. ಅವ್ರಿಗೆ ನಾವೆಲ್ಲ ಹೇಳಿದೀವಿ. ನಮ್ದು ಬಿಲ್ಲು ಸಹಿತ ಕಟ್ಟೋದ್ರ ಬಗ್ಗೆ ಹೇಳಿದ್ರು. ಪ್ರತಿ ತಿಂಗಳು ನೀವು ಬಂದು ಅಡ್ವೈಸ್ ಮಾಡ್ರಿ ನಮ್ಮ ಏರಿಯಾದ ಮೆಂಬರ್ಸ್ಗಳಿಗೆ, ನಾವು ಬಿಲ್ ಕಲೆಕ್ಟ್ ಮಾಡ್ಕೊಡ್ತೇವೆ ಅಂತಾನು ಕೂಡ ಹೇಳಿದ್ವಿ. ಆ ರೀತಿ ನಮ್ಮ ಜನಗಳು ಬಿಲ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಏನಂದ್ರೆ ನೀರು ಟೈಮ್ ಟು ಟೈಮ್ ನೀರು ಬಿಡಲ್ಲ. ಅದು ಕಲುಷಿತವಾಗಿರ್ತಕ್ಕಂಥ ನೀರನ್ನು ಕೂಡ ಬಿಡ್ತಾರ ಅವರು. ಎಲ್ರು ಕಾರ್ಪೊರೇಟರ್ ಏನೇ ಇಲ್ಲ ನೋಡ್ರಿ, ಕಾರ್ಪೊರೇಟರ್ ಮುಖ್ಯ ಅಲ್ಲ.
ಈಗ ನೋಡ್ರಿ ನಾವು ಇಲ್ಲೇ ಡೈಲಿ ಅಡ್ಡಾಡೋದು ಇರ್ತೈತಿ ನಮ್ಮ ಸಂಪರ್ಕದಾಗ ಇರ್ತಾರ ಅವರು ಯಾರಿಗೆ ಹೇಳ್ಬೇಕು ಅವರು ನಮ್ಗೆ ಹೇಳಿದ ಮೇಲೆ ನಾವು ಇದೆಲ್ಲ ಪ್ರಾಬ್ಲಮ್ಮು 100 ಸಲ ಮೇಯರ್ಗೆ ಹೇಳಿನ 100 ಸಲ ಕಮಿಷನರ್ಗೆ ಹೇಳಿನ 100 ಸಲ ಒಬ್ರು LNTದಾಗ ಹರಿಪ್ರಸಾದ್ ಅಂತ ಹೇಳಿ ಒಬ್ರು ಅಧಿಕಾರಿ ಅದಾರ ಸರ್ ಫೋನ್ ರಿಸೀವ್ ಮಾಡಂಗಿಲ್ಲ ಸರ್ ಅವರು ಚೀಫ್ ಆಫೀಸರ್ ಎಲ್ಲ ಹೆಂಗಸರಿಗೂ ಫೋನ್ ನಂಬರ್ ಕೊಟ್ಬಿಡ್ಬೇಕು ಮಾಡ್ತಾನೆ ಇರಿ ಎತ್ತವ್ರಿಗೂ ಅಂತ ಸ್ವಿಚ್ ಆಫ್ ಮಾಡ್ತಾರೆ ಎಲ್ಲಾರು ಕೊಟ್ಟಿನಿ ಸರ್ ನಾನು ಇದನ್ನು ಮಾಡಿ ನೋಡಿನ ನಾನೇನು ಮಾಡ್ತೀನಿ ನೋಡ್ರಿ ಇಲೆಕ್ಷನ್ ಬರ್ತೈತಿ ಹೋಗ್ತೈತಿ ಈ ನೀರಿನ ವಿಷಯದಾಗ ರಾಜಕಾರಣ ಮಾಡಬಾರ್ದು ಎಲ್ಲಾ ಪಕ್ಷವರು ಒಂದಾಗಿ ಎಲ್ಲೆಲ್ಲೇ ಪ್ರಾಬ್ಲಮ್ ಅದಾವೋ ಅಲ್ಲಿ ಅಡ್ಡಾಡಿ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತೇಳಿ ಇದೇ ತರ ಅಲ್ಲೇ ಪತ್ರ ಕೊಟ್ಟೇನಿ ಸರ್ ಒಂದ್ ದಿವ್ಸ MLA ಅವರು ಅದರ ಬಗ್ಗೆ ಕಾಳಜಿ ಮಾಡಿಲ್ಲ ಇನ್ನೂ ಮಠ ಇಲೆಕ್ಷನ್ ಆಫ್ಟರ್ ಇಲೆಕ್ಷನ್ ನಾವು MLA ಅಂತೂ ಮುಖ ನೋಡಿಲ್ಲ ಮತ್ತೇನಾಗ್ತಿತ್ತು ಸರ್ ನಾವು ಬೇರೆ ಪಕ್ಷ ಅವ್ರು ಬೇರೆ ಪಕ್ಷ ಆಗ್ತಿದ್ದಲ್ಲ ನಾವು ಏನಾರು ಒಂದು ಹೋರಾಟ ಮಾಡೋದು ಹೋಗ್ತೀವಲ್ಲ ಅವ್ರು ಏನು ಮಾತಾಡಕತ್ತಾರ ಎದರ ಬಗ್ಗೆ ಮಾತಾಡಕ್ತಾರ ಅದರ ವಿಚಾರ ಮಾಡ್ಬೇಕು ಜನರ ಬಗ್ಗೆ ನಾವು ಈಗ ಇದು ನೀರು ನನ್ನ ಮನೆಗೆ ಬರಂಗಿಲ್ಲ ಇಲ್ಲೇ ಇರೋರು ಅವ್ರ ವೋಟರ್ ನಮ್ಮ ವೋಟರ್ ಅವ್ರ ವೋಟರ್ ಒಂದ ಎಲ್ಲರಿಗೆ ನೀರು ಬೇಕು ಏನಪ್ಪ ಇವ್ರು ಈ ತರ ಮಾಡಾಕ್ತಾರ ಏನ ಒಂದ್ರ ದಿವಸ ಬನ್ನಿ ಸರ್ ಮುಂದೆ ಬನ್ನಿ ಸರ್ ನಿಮ್ಮ ಕಾರ್ಪೊರೇಟರ್ ಹೇಳ್ತಾರೆ ಸರ್ MLA ಮುಖಾನೇ ನೋಡಿಲ್ಲ ನಾವು ಅಂತ ಹೇಳ್ತಾರೆ ನೀವೇನಾದ್ರು ನೋಡಿದ್ರ ಇಲ್ಲಿ ಇಲೆಕ್ಷನ್ ಇದ್ದಾಗ ಅವ್ರು ಬರ್ತಾರ್ರಿ ಆದ್ರೆ ಈಗ ಸಮಸ್ಯೆ ಕೇಳಾಕ ಒಂದ್ಸರಿನೂ ಇಲ್ಲಿ ಬಂದೇ ಇಲ್ಲ ಅವ್ರು ಗಲ್ಲಿಗೆ ಬರ್ಬೇಕ್ರಿ ಏನಪ್ಪಾ ನೀರಿನ ಸಮಸ್ಯೆ ನೀರ್ ಬರ್ತೈತೋ ಇಲ್ಲೋ ಇನ್ನು ಈ ತರ ಸಮಸ್ಯೆ ಎಲ್ಲ ಕೇಳ್ಕೊಂಡು ಹೋಗ್ಬೇಕು ಆದ್ರೆ ಇಲ್ಲಿ ಬಂದೇ ಇಲ್ಲ ಅವರು ಸರ ನಾವು ಅವ್ರಿಗೆ ನಾವು ಹೇಳೋದು ಮನವಿ ಒಂದೇ ನಮ್ಗೆ 24 ಅವರ್ಸ್ ನೀರ್ ಕೊಡ್ರಿ ಅನ್ನೋದು ಅಷ್ಟೇ ಒಂದು ಮತ್ ನಾವ್ ಏನ್ ಕೇಳ್ಕೊಂಡ್ ಹೋಗಂಗಿಲ್ಲ ನಮ್ದು ಅದೊಂದ್ ಸರ ನೀರೊಂದ್ ಪ್ರಾಬ್ಲಮ್ ಇದೆ ನಮ್ದು ಏರಿಯಾಕೊಂದು ರೋಡ್ ಒಂದ್ ಆಗ್ತಿಲ್ಲ ರೋಡ್ ಇದೊಂದಿದೆ ಅದು ರೋಡ್ ಒಂದ್ ಆಗ್ಬೇಕು ಸರ್ ನಮ್ ಹುಡುಗರೆಲ್ಲ ಬೀಳ್ತದಾವೆ ಮಾಡ್ತಾವೆ ಅದೊಂದ್ ಪ್ರಾಬ್ಲಮ್ ಇದೆ ಸರ್ ನಮ್ದು ಏನ್ ಹೇಳ್ತೀರಿ ಮೇಡಮ್ ನಿಮ್ಮ ಏರಿಯಾ ನಿಮ್ಮ ಮನೆಗೆ ನೀರ್ ಬರ್ತಿದ್ಯಾ ಚೆನ್ನಾಗಿ ಇಲ್ಲ ಸರ್ ಸೇಮ್ ಇಲ್ಲೇನ್ ಪ್ರಾಬ್ಲಮ್ ಇದೆ ಅಲ್ಲೋ ಅದು ಅದೇ ಸೇಮ್ 2 ಗಂಟೆ ಬಿಟ್ರೆ ಒಬ್ಬರು ತುಂಬ್ತಾರ ಒಬ್ಬರು ತುಂಬೋದಿಲ್ಲ ಒಬ್ಬರು ಗೊತ್ತಿರತ್ತೆ ಒಬ್ಬರು ಗೊತ್ತಿರಲ್ಲ ಇವತ್ತು ರಾತ್ರಿ 2 ಗಂಟೆ ಬಿಟ್ಟ ನಂತರ 4 ಜನ ತುಂಬಿದ್ರೆ ಬೆಳಗ್ಗೆ 8 ಜನ ತುಂಬಿರಲ್ಲ ಈ ತರ ಪ್ರಾಬ್ಲಮ್ಸ್ ಬಾಳ ಆಗ್ತಾ ಇದೆ ಇಲ್ಲಿ ಅದನ್ನೇ ನಾವು ಕೇಳೋದು ಅದೇ 24x7 ನೀರಿನ ಸೌಕರ್ಯ ಮಾಡ್ಕೊಡ್ರಿ ನಮ್ಮ ಈಗ ಬೇರೆ ಕಡೆ ಎಲ್ಲಾನು ಸಿಟಿ ಒಳಗಡೆ ಹೋದ್ರೆ 24 ಗಂಟೆ ನೀರ್ ಬರ್ತೈತೆ ನಿಮ್ಗೆ ಯಾಕೆ 10 ದಿನ ನಮ್ದು ಎಷ್ಟು ಹೇಳಿದ್ರಿ ಅಷ್ಟೇ ರೀ ಸರ್ ಎಲ್ಲ ಸರ್ ಯಾವ್ಯಾವ ಸರ್ ಕಾರ್ಕೆಟ್ ಸರ್ಗೆ ಹೇಳಿದ್ವಿ ಈಗ ಇವ್ರು ಬಂದಾರ ಆಮೇಲೆ ಹಿರಿಯರಿಗೆ ಹೇಳ್ತೀವಿ ಭಾರತೀಯ ಅಮ್ಮರಿಗೆ ಹೇಳ್ತೀವಿ ಯಾವ್ದ್ರವಿ ಇವ್ರು ಏನ್ ಬಗ್ಗೋದು ಮನೆಗೆ ಹೋಗಿ ಬರ್ಕೊಂಡು ಹೋಗ್ಯಾರ ಏನು ಹಾಕ್ತೀನಿ ಅಂತಾರ ಹೋಗ್ತಾರ ಏನೇ ಇಲ್ರಿ ಸರ್ ಸಮಸ್ಯೆನ ಐತ್ರಿ ಸರ್ ಸಮಸ್ಯೆ ಕೇಳಕ್ಕೂ ಯಾರು ಬರಲ್ಲ ಮನೆಗಳಿಗೆ ಯಾರು ಬರಲ್ಲ ನಾವೇ ಏನ ಚರ್ಚೆ ಮಾಡಿ ನಾವೇ ಇದು ಮಾಡ್ಕೊಳ್ಳೋದು ಯಾವಾಗಾರ ಇವ್ರಿಗೆ ಭಾರತೀಯಕರಿಗೆ ಹೇಳ್ಕೊಳ್ಳೋದು ಯಾರು ಬರಲ್ಲ ಭಾರತೀಯಕ್ಕವ್ರು ಎಷ್ಟು ಅಂತ ಮಾಡ್ಬೇಕಿನ್ನ ಮಾಡ್ಬೇಕಲ್ರಿ ಅವ್ರಿಗೆ ಹಿಡಿದ್ ನಾವ್ ಮತ್ತೆ ಯಾರದಾರ ನಮ್ಗೆ ಕಾರ್ಪೊರೇಟ್ ಸರ್ಗೆ ಹೇಳ್ಬೇಕ್ರಿ ಕಾರ್ಪೊರೇಟ್ ಸರ್ಗೆ ಹೇಳ್ಬೇಕು ಅವ್ರಿಗೆ ಹೇಳ್ತೀವಿ ಮತ್ತೆ ನಿರ್ಮಲ ಅವ್ರಿಗೆ ಹೇಳಿ ಮೇಡಮ್ ಫೈನಲ್ ಆಗಿ ಏನ್ ಹೇಳ್ತೀರಿ ಮೇಡಮ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗಿರ್ಬೋದು MLA ಅವ್ರಿಗಾಗಿರ್ಬೋದು ನಿಮ್ಮ ಜಿಲ್ಲಾಡಳಿತಕ್ಕಾಗಿರ್ಬೋದು ಏನ್ ಹೇಳ್ತೀರಿ ನೀವು ಏನ್ ಹೇಳ್ಬೇಕು ಸರ್ ಏನು ಹೇಳೋ ಅಂತದ್ ಪೊಸಿಷನ್ ಅವ್ರು ಇಟ್ಕೊಂಡಿಲ್ಲ ನಮ್ಗೆ ಏನಿದೆ 24 ತಾಸು ನೀರ್ ಬರ್ಬೇಕು 2 ದಿವಸ ಈಗ 12 ದಿನಕ್ಕೊಂದ್ಸಲಿನೇ ಬದುಕ್ತಿದ್ದೀರಾ ಅಟ್ಲೀಸ್ಟ್ ಒಂದ್ 2-3 ದಿನಕ್ಕೊಂದ್ಸಲ ಅಂತ ಬಿಟ್ರೆ ಇನ್ನೂ ಒಳ್ಳೇದಲ್ಲ ಅಲ್ಲಿ 2 ದಿನಕ್ಕಾದ್ರೂ ಬಿಡ್ಲಿ ನಮ್ಗೆ ಅಷ್ಟು ನಾವು ಬೇಡ್ಕೊಳ್ಳೋ ಅಂತೇವಿ ಇಲ್ಲಪ್ಪ ಅಂದ್ರೆ ನಮ್ಗೆ ಯಾವ್ದು ಏನು ಅವ್ರು ಸಹಕಾರ ಮಾಡ್ಲಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೇವೆ ನಾವು ಈಗ ಅಟ್ಲೀಸ್ಟ್ 11 ದಿನಕ್ಕೆ ಬರ್ತಿದೆ ನೆಕ್ಸ್ಟ್ ಅಂದ್ರೆ 25 ದಿನ ಒಂದ್ ತಿಂಗಳಿಗೆ ಒಂದ್ಸಲಿ ಬಂದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದ ಕಡೆಗೆ 2 ದಿನಕ್ಕೊಮ್ಮೆ ಬಿಡ್ಲಿ ನಮ್ಗೆ ಅಷ್ಟು ಬೇಕು ಕೇಳ್ಕೊತೇವಿ 24 ತಾಸು ಬೇಡ ಹೋಗ್ಲಿ 2 ದಿನಕ್ಕೊಮ್ಮೆ ಆದ್ರೆ ಬಿಟ್ರೆ ನಮಗಿನ್ನ ಚಲೋ ಇಲ್ಲ 8-10 ದಿವಸ ಶೇಖರಣೆ ಹೆಂಗ್ ಮಾಡ್ಬೇಕ್ರಿ ನಾವು ನೀರ್ 4 ದಿನ ಕುಡಿತೀವ್ರಿ 4 ದಿನ ಅಂದ್ರೆ ಹೋಗ್ಲಿ ಚೆನ್ನಾಗಿರುತ್ತಾ ಕಲ್ಲರ್ಗಿಲ್ಲಾರು ಅದಕ್ಕೆ ಮತ್ತೆ ನಾವು ಪಟಕ ಅದು ಹಾಕಿ ಕ್ಲೀನ್ ಮಾಡಿ ಮತ್ತೆ ಕುಡಿಬೇಕು ನಾವು ಇಲ್ಲ ಅಂದ್ರೆ ಇಲ್ಲ ಮತ್ತೆ ಅದ ಕೆಂಪು ನೀರೇ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದೀವಿ ಏನಿಲ್ಲ ಇಲ್ಲೇ ಓಟ್ ಹಾಕೋರು ಅಂತಂದ್ರೆ ಮೇನ್ ಇಂಥ ಏರಿಯಾ ಒಳಗೆ ಹಾಕ್ತಾರ ಈ ದೊಡ್ಡ ಎಸ್ಟೆನ್ಷಿಯಲ್ ಏರಿಯಾದವ್ರು ಓಟ್ ಹಾಕಂಗಿಲ್ಲ ನಿಮ್ಗೆ ನಾವ ಹಾಕಿ ನಾವ ಗೆಲ್ಲಿಸಿ ನಿಮ್ಗೆ ಮ್ಯಾಲೆ ಕುಂಡ್ರಿಸೀವಿ ಏನಾದ್ರೂ ಆಗಲಿ ಬಡ ಜನರಿಗೆ 2 ದಿನಕ್ಕೊಮ್ಮೆ ಆದರೂ ನೀರು ಬಿಡುವಾಗೆ ಮಾಡಿ ಅಂತ ಹೇಳ್ಕೊತೀವಿ ಏನ್ ಹೇಳ್ತೀರಿ ಮೇಡಮ್ ಲಾಸ್ಟ್ ಆಗಿ ನೀವು 2-3 ದಿನಕ್ಕೊಂದ್ಸರಿ ಆಗ್ಲಿ ನೀರಿನ ಅನುಕೂಲ ಮಾಡ್ಕೊಡ್ಲಿ ಅಂತ ಸದ್ಯಕ್ಕೆ 10-11 ದಿನಕ್ಕೆ ಬರುತ್ತೆ ಅಟ್ಲೀಸ್ಟ್ 2 ದಿನಕ್ಕಾದ್ರೆ ಬಿಡಿ ಅಂತ ಹೇಳ್ತಿದ್ರೆ 2 ದಿನಕ್ಕಾದ್ರೂ ಅನುಕೂಲ ಮಾಡ್ಕೊಡಿ ಅಂತ ಕೇಳ್ತೀವಿ ಸರ್ ಅಟ್ಲೀಸ್ಟ್ 2 ದಿನಕ್ಕೊಮ್ಮೆ ನಮ್ಗೆ ನೀರು ಕೊಡಿ 24 ಗಂಟೆ ಕೊಡಬೇಡಿ ಯಾಕಂದ್ರೆ ಹುಬ್ಳಿ ಭಾಗದಲ್ಲಿ 24 ಗಂಟೆ ನೀರು ಕೊಡ್ತಿದ್ದೀರಾ ಅದು ನಮ್ಗೆ 2 ದಿನಕ್ಕೊಮ್ಮೆನಾದ್ರೂ ಅಟ್ಲೀಸ್ಟ್ ಕುಡಿಯೋ ನೀರು ಕೊಡಿ ಅದು ಬಿಟ್ಟರೆ ನಾವು ಏನೂ ಕೂಡ ಅಷ್ಟೇ ಕೇಳ್ತಿಲ್ಲ ಅನ್ನುವಂಥ ಒಂದು ಆಕ್ರೋಶದ ಮಾತು ಹೇಳ್ತಿದ್ದಾರೆ ಒಂದು ವೇಳೆ ಏನಾದರೂ ನೀವು ನೀರನ್ನು ನಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ಉಗ್ರ ಹೋರಾಟದ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಅಷ್ಟೇ ಸರ್ಕಾರಕ್ಕೆ ಕೊಡ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ News 18 ಜಾಲ ನಮ್ಮದು ಬಲ ನಿಮ್ಮದು